Very good afternoon to you all. So in our previous class, we had solved one problem, isn't it? So we had seen one problem on total debtors and creditors. Yes. So debtors as well as creditors, ಎರಡು ಅಕೌಂಟ್ ಪ್ರಿಪೇರ್ ಮಾಡೋದನ್ನ ನೋಡಿದ್ವಿ. ಇವತ್ತಿನ ಕ್ಲಾಸ್ನಾಗ ನಾವು 9th ಪ್ರಾಬ್ಲಮ್ ನೋಡ್ತಿದೀವಿ. ಸೊ ಅದರೊಳಗೆ ನಿಮ್ಗೆ ಏನ್ ಹೇಳಿದಾರೆ ಅಂತಂದ್ರೆ ಯು ಹ್ಯಾವ್ ಟು ascertain the cash received from debtors by preparing debtors account. Okay, so you have to prepare the debtors account and you have to ascertain the cash received. ನಿಮಗೆ ನೆನಪಿರಬೇಕು, ನಾನು ನಿಮ್ಮನ್ನ ಹೇಳ್ತಾನೆ ಇದ್ದೆ. ಸೊ ಯೂಶುವಲಿ ನಾವು ಈ ಅಕೌಂಟ್ಸ್ ಪ್ರಿಪೇರ್ ಮಾಡಿದಾಗ, ಡೇಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಯಾವ ಫಿಗರ್ಸ್ ಯೂಶುವಲಿ ನಾವು ಅಸರ್ಟೈನ್ ಮಾಡ್ಲಿಕ್ಕೆ ಹೇಳ್ತಾರ ಅಂತಂದ್ರ ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಐದರ್ ಓಪನಿಂಗ್ ಆರ್ ಕ್ಲೋಸಿಂಗ್. ಅವು ಬಿಟ್ರೆ ಮತ್ತೇನ್ ಹೇಳ್ತಾರ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೇಟರ್ಸ್. ಅಂಡರ್ಸ್ಟ್ಯಾಂಡಿಂಗ್? So either opening or closing balance, else cash received from debtors or credit sales. ಈ ನಾಲ್ಕರೊಳಗ ಒಂದನ್ನ ಅಸರ್ಟೈನ್ ಮಾಡ್ಲಿಕ್ಕೆ ನಿಮ್ಗೆ ಹೇಳ್ತಾರೆ. You have to find out one figure. Okay, so in this problem they are asking you to ascertain, that is to calculate the cash received from the debtors. Debtors ಹತ್ರ cash ಎಷ್ಟು ರಿಸೀವ್ ಮಾಡ್ಕೊಂಡು ಬಂದಿರಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. So let's see what are the information they have provided. See here, total sales. See, in this problem they have given the total sales. So total sales ಎಷ್ಟು 1 lakh ಇದೆ ರೀ. Next ಏನ್ರಿ, sales return 1000, bad debts 1000. Next, bills receivable dishonored. So bills receivables dishonored you already got to know. Yes, ನಾವು ರಿಸೀವ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ನಾವು ರಿಸೀವ್ ಮಾಡ್ಕೊಂಡ್ರೆ ನಮ್ ಕಡೆ ಬಂದಂಗ. ಡಿಸ್ಆನರ್ಡ್ ಅಂದ್ರೆ ಅಕ್ಸೆಪ್ಟೆನ್ಸ್ ಆಗಿಲ್ಲ ಅಂತ ಹೇಳಿ ವಾಪಸ್ ಅವರಿಗೆ ಕೊಡ್ತೀವಿ, ವಾಪಸ್ ಅವ್ರಿಗೆ ಹೊಳ್ ಕೊಟ್ಟು ಬಿಡ್ತೀವ್ರಿ. ಓಕೆ, ಅದು ಡಿಸ್ಆನರ್ಡ್ ಎಂಟ್ರಿ ನೀವು ಮಾಡ್ಬೇಕು. ಅಪಾರ್ಟ್ ಫ್ರಮ್ ದಟ್, ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್. ಸಿ, ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಇಸ್ ನಥಿಂಗ್ ಬಟ್ ವಾಟ್ you have to understand the difference between bad debts and doubtful debts. You understanding, students? So doubtful debts and bad debts ಎರಡರದ್ದು ನೀವು ಡಿಫರೆನ್ಸ್ ತಿಳ್ಕೋಬೇಕು. Bad debts is nothing but what? Irrecoverable amount. Irrecoverable is nothing but what? The amount is not going to recover. It has become a loss. ಅದು ಕಾಯಮ ಲಾಸ್ ಆಗಿ ಉಳಿದು ಬಿಟ್ಟದ್ರಿ. ಬ್ಯಾಡ್ ಡೆಟ್ ಯಾವ ರಿಕವರಿ ಆಗುದಿಲ್ಲಲ್ಲ ಅದಕ್ಕೆ ಏನ್ ಹೇಳ್ತಾರಂದ್ರ, ಸಾರಿ, ಅಮೌಂಟ್ ಯಾವ್ದು ರಿಕವರಿ ಆಗೋದಿಲ್ಲಲ್ಲ ಅದಕ್ಕೆ ಅವರು ಬ್ಯಾಡ್ ಡೇಟ್ಸ್ ಅಂತ ಹೇಳ್ತಾರ. ಓಕೆ, ಸೊ ಬ್ಯಾಡ್ ಡೇಟ್ ಈಸ್ ನಥಿಂಗ್ ಬಟ್ ಇರ್ರಿಕವರೇಬಲ್ ಅಮೌಂಟ್. ಸೊ ಹಿಯರ್ ಅನದರ್ ಒನ್ ಟರ್ಮ್ ಇಸ್ ದೇರ್, ದಟ್ ಈಸ್ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್. ರಿಸರ್ವ್ ಈಸ್ ನಥಿಂಗ್ ಬಟ್ ವಾಟ್? ಸಿ, ಒಂದ್ ಸ್ವಲ್ಪ ನಾ ಈಗ ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀನಲ್ಲ, ಸೊ ನಾ ಸೇಲ್ಸ್ ಮಾಡಿದ್ದೀನಿ, ಲತಾಗ ಸೇಲ್ಸ್ ಮಾಡಿದ್ದೀನಿ. ಸೊ ಜಸ್ಟ್ ಅಸ್ಯೂಮ್ 1000 rupees. Okay, so what Lata will do now? So Lata has to pay the money to me. Okay, so what she is doing here for first time, so once ಅತ್ಯಾಕಿ 500 ಅಷ್ಟೇ ಪೇ ಮಾಡಿದ್ಲು. ಇನ್ನ ಎಷ್ಟು ಉಳ್ದಂಗ ಐತ್ರಿ? 500 ಉಳ್ದಂಗ ಆಯ್ತು, ಹೌದಲ್ರಿ? ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಇನ್ನ ಒಂದ್ 10-15 days ಬಿಟ್ಟು ಆಕಿ ಏನ್ ಮಾಡ್ತಾಳ್ರಿ? 300 rupees ಪೇ ಮಾಡ್ತಾಳ. ಓಕೆ, 300 ಪೇ ಮಾಡಿದ್ಲು. ಓಕೆ, ಇನ್ನ ಎಷ್ಟು ಪೇ ಮಾಡ್ಬೇಕು? 2000 rupees. And I'm waiting here, she will not pay that money. 200 rupees ಪೇ ಮಾಡೋದು ಹಂಗೆ ಉಳಿದಿರ್ತದ, ಆಕಿ ಪೇನೇ ಮಾಡೋದಿಲ್ಲ. ಟೈಮ್ ಪೀರಿಯಡ್ ಮುಗಿತ್, ಆ ಇಯರ್ ಟೋಟಲಿ ಮುಗಿದ್ರು ಆಕಿ ಪೇ ಮಾಡೋದೇ ಇಲ್ಲ. ಸೊ once the time completes here, time totally completes here, then I will get to know that, so that amount is not going to recover. I asked her many times, but she is not in a position to pay the money to me. So ಅವಾಗ ಏನಾಗ್ತದೆ ಅದನ್ನ ಬ್ಯಾಡ್ ಡೆಟ್ ಅಂತ ಡಿಕ್ಲೇರ್ ಮಾಡ್ಬಿಡ್ತೀನಿ. So bad debt is nothing but irrecoverable amount. So the amount is not going to be recovered. Recovered ಅಂದ್ರ ಅವ್ರು ನನಗೆ ದುಡ್ಡು ಪೇ ಮಾಡೋದೇ ಇಲ್ಲ. ಸೊ ಲತಾ ನನಗಿನ್ನ 200 rupees ಕೊಡ್ಬೇಕಾಗಿತ್ತು, she is not going to pay that money to me. Okay, so this is called bad debt. Fine. So what is this reserve for doubtful debt? See, doubtful is nothing but what? She may give, she may not give. ಅಂಡರ್ಸ್ಟ್ಯಾಂಡಿಂಗ್? ಆ 200 ಅಕ್ಕೆ ಏನ್ ಅನ್ಬೋದ್ರಿ, ನಾ ಆಮೇಲೆ ಕೊಡ್ತೀನ್ರಿ ಮೇಡಮ್, ನಿಮಗ ಕೊಡ್ತೀನ್ರಿ ಅಂತ ಅಶ್ಯೂರೆನ್ಸ್ ಕೊಡ್ತಾಳ. ಬಟ್ ಆಕಿನ್ ಮಾತಿನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇಲ್ಲ. ಶಿ ಮೇ ಗಿವ್, ಶಿ ಮೇ ನಾಟ್ ಗಿವ್. ಸೊ ದಾಟ್ ಟೈಮ್ ಇಟ್ ಬಿಕಮ್ಸ್ ವಾಟ್? ಡೌಟ್ಫುಲ್. ಡೌಟ್ಫುಲ್ ಅಂತ ಆಗ್ಬಿಡ್ತದೆ. ಡೌಟ್ ಅಂದ್ರ ಸೊ ಕೊಡ್ಬಹುದು, ಕೊಡ್ಲಿಕ್ಕೂ ಇಲ್ಲ, ಖಚಿತ ಇರೋದಿಲ್ರಿ. ಇಟ್ ಈಸ್ ನಾಟ್ ಡೆಫಿನೇಟ್. ಡೆಫಿನೇಟ್ ದಟ್ ಶಿ ವಿಲ್ ಗಿವ್, ಡೆಫಿನೇಟ್ ದಟ್ ಶಿ ಇಸ್ ನಾಟ್ ಗೋಯಿಂಗ್ ಟು ಗಿವ್. ಎಸ್, ಬಟ್ ಇಟ್ ಈಸ್ ಡೌಟ್ಫುಲ್. ಕೊಡಬಹುದು, ಕೊಡ್ಲಿಕ್ಕಿಲ್ಲ. ಸೊ ಅಂತ ಸಿಚುವೇಶನ್ ಇದ್ರೆ ಏನ್ ಆಗ್ಬಿಡ್ತದ್ರಿ, ನಾವು ಒಂದ್ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೋಬೇಕು. ಐ ಹ್ಯಾವ್ ಟು ಥಿಂಕ್ ಅಬೌಟ್ ದ ಫ್ಯೂಚರ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಮೇಂಟೈನಿಂಗ್ ಸಮ್ ಫಂಡ್ಸ್ ಆಸ್ ಅ ರಿಸರ್ವ್.
ಸೊ ರಿಸರ್ವ್ ಇನ್ ಕೇಸ್ ನಾ ಏನ್ ಮಾಡ್ತೀನಿ ಅಂದ್ರೆ ಆಲ್ರೆಡಿ ಯಾವ್ದೋ ಒಂದ್ ಕಡೆ ಪ್ರಾಫಿಟ್ ಆಗಿರ್ತದೆ ಅದ್ರಾಗಿನ್ 200 rupees ತೆಗೆದಿಟ್ಬಿಡ್ತೀನಿ. ಇನ್ ಕೇಸ್ ಲತಾ ನನಗೆ 200 rupees ಕೊಡ್ಲಿಲ್ಲ ಅಂದ್ರೆ ಈ ನನ್ನ ಕಡೆ ಆಲ್ರೆಡಿ ಪ್ರಾಫಿಟ್ ಆಗಲ್ಲ ಅದ್ರಾಗಿನ್ 200 rupees ಹಾಕಿ ನಾನು ನಂದು ಕಾಂಪನ್ಸೇಟ್ ಮಾಡ್ಕೋಬೇಕು ಅಂತ ಹೇಳಿ. ದಟ್ ಈಸ್ ಕಾಲ್ಡ್ ಆಸ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. Reserve means you are keeping a part of profit aside for any of the uncertainty. So ಏನೇ ಒಂದು ಅನ್ಸರ್ಟನಿಟಿ ಸಂಬಂಧ ನೀವು ಮೀಟ್ ಆಗ್ಬೇಕು ಅಂತ ರಿಸರ್ವ್ ಮಾಡಿ ಇಟ್ಟಿರ್ತೀರಿ. ಓಕೆ, ದಟ್ ಈಸ್ ಕಾಲ್ಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್. ಅಂಡ್ ಇದು ಡೆಫಿನೆಟ್ ಆಗಿರುವುದಿಲ್ಲ, ಹಂಗಾಗಿ ನಾವಿಲ್ಲಿ ಎಲ್ಲೂ ಅದನ್ನ ಟ್ರೀಟ್ಮೆಂಟ್ ಮಾಡುದಿಲ್ಲ. ಇದು ನಮಗ್ ಲಾಸು ಅಲ್ಲ, ಇದು ನಮಗ್ ಬೆನಿಫಿಟು ಅಲ್ಲ, ಹಂಗಾಗಿ ನಾವ್ ಇದನ್ನೆಲ್ಲೂ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಇದನ್ನ ಯೂಶಲಿ ಎಲ್ಲಿ ತೋರಿಸ್ತಾರಂದ್ರೆ ಬ್ಯಾಲೆನ್ಸ್ ಶೀಟ್ ನಾಗ ತೋರಿಸ್ತಾರೆ. ನಾವೀಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಸೊ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ನೋಡೋಣ ಅಂತ, ಬಟ್ ಈಗ ನಾವು ತಗೊಳ್ಳೋದಿಲ್ಲ. ಅರ್ಥ ಆಗ್ಲಿಕ್ಕತ್ತದ್ರಿ? ನೆಕ್ಸ್ಟ್, ಎಕ್ಸಸ್ ಕ್ಯಾಶ್ ರಿಫಂಡೆಡ್ ಟು ಡೆಟರ್ಸ್. ಸಿ ಡೆಟರ್ಸ್ ನಮಗೆ ಯೂಶಲಿ ಪೇ ಮಾಡ್ತಾರೆ, ಹೌದಲ್ರಿ? ಸೊ ದಟ್ ಈಸ್ ಮೈ ಅಸೆಟ್. ಬಟ್ ಹಿಯರ್ ವಾಟ್ ಹ್ಯಾಪನ್ಡ್, ಹಿಯರ್ ಅವ್ರು ಎಕ್ಸಸ್ ಕ್ಯಾಶ್ ಪೇ ಮಾಡಿದ್ದಾರೆ. ದೇ ಹ್ಯಾವ್ ಪೇಡ್ ಎಕ್ಸ್ಟ್ರಾ ಮನಿ, ಸೊ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಟು ದಮ್ ಬ್ಯಾಕ್. ನಾ ಅವ್ರಿಗೆ ಏನ್ ಮಾಡ್ಲಿದ್ದೀನಿ, ವಾಪಸ್ ಪೇ ಮಾಡ್ತಾ ಇದ್ದೀನಿ. ಎಕ್ಸಸ್ ಕ್ಯಾಶ್ ಅವ್ರು ನನಗೆ ಕೊಟ್ಟಿದ್ರು, ಈಗ ನಾ ಏನ್ ಮಾಡ್ಲಿದ್ದೀನಿ, ಅವರಿಗೆ ವಾಪಸ್ ಕೊಡ್ತಾ ಇದ್ದೀನಿ. ಅರ್ಥ ಆಗ್ಲೈತದ್ರಿ? ದಟ್ ಈಸ್ ಎಕ್ಸಸ್ ಕ್ಯಾಶ್. ಕ್ಯಾಶ್ ರಿಸೀವ್ಡ್ ಇತ್ತಂದ್ರ ನನಗ what is coming into my business. Okay, so that will be debit. So here cash is going out from the business, that is I am going to credit it. Okay, next is cash received against bills receivable. So cash received against bills receivable, against the bills I am receiving some cash that I have to take. ಈಗ ನಿಮಗೆ ತಲೆ ಒಳಗೆ ಬರಬೇಕು, ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ ಅಂತಂದ್ರೆ ಮೇ ಬಿ ನಮಗೆ BR ಅಕೌಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿರಬಹುದು ಅಂತ ನಿಮ್ ತಲೆ ಒಳಗೆ ಬರ್ಬೇಕ್ರಿ. ಅರ್ಥ ಆಗ್ತದ? ಸೊ ಇನ್ BR ಅಕೌಂಟ್ ವಿ ಆರ್ ಟೇಕಿಂಗ್ ದಿಸ್ ಬೈ ಕ್ಯಾಶ್ ಅಂತ ತಗೋತೀವಲ್ರಿ, ಈ ಐಟಮ್ ತಗೋತೀವಿ. ಮತ್ತೇನ್ ಕೊಟ್ಟಾರ ನೋಡ್ರಿ ಅಲ್ಲಿ, ಸನ್ರಿ ಡೇಟರ್ಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ದೇ ಹ್ಯಾವ್ ಗಿವನ್. So opening as well as closing balance of sundry debtors they have given in the problem. But one more thing what they have given in the problem, BR is given. BR is nothing but what? Bills receivable. Opening as well as closing date has been given. Okay, that we have to consider. And last one information they have provided, what is that? 25% of the total sales are cash sales. ನಮ್ಗೆ ಇಲ್ಲೊಂದು ಏನ್ ಇನ್ಫಾರ್ಮೇಶನ್ ಕೊಟ್ಟಿದಾರ, ಒಂದು ಹಿಂಟ್ ಕೊಟ್ಟಿದಾರ್ರಿ. ಏನ್ ಕೊಟ್ಟಿದಾರ ಅಂದ್ರ 25% ಆಫ್ ದ ಟೋಟಲ್ ಸೇಲ್ಸ್. ಸಿ ಬಿಗಿನಿಂಗ್ ನೋಡಿದ್ವಿ ಟೋಟಲ್ ಸೇಲ್ಸ್ ಕೊಟ್ಟಿದ್ರು ನಮ್ಗ. ಟೋಟಲ್ ಸೇಲ್ಸ್ ಎಷ್ಟು ಕೊಟ್ಟಾರ್ರಿ? 1 lakh. ಸೊ ಇನ್ ದ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ ಟೋಟಲ್ ಸೇಲ್ಸ್. ಟೋಟಲ್ ಸೇಲ್ಸ್ ಈಸ್ ಹೌ ಮಚ್? 1 lakh rupees. ಎಸ್, ನಮ್ಗೆ ಇಲ್ಲಿ ಏನ್ ಲಾಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದಾರ ನೋಡ್ರಿ, 25% ಆಫ್ ದ ಟೋಟಲ್ ಸೇಲ್ಸ್ ಆರ್ ಕ್ಯಾಶ್ ಸೇಲ್ಸ್. 25% ಆಫ್ ದ ಟೋಟಲ್ ಸೇಲ್ಸ್. ಈ 1 ಲಕ್ಷದೊಳಗ ಕ್ಯಾಶ್ ಸೇಲ್ಸ್ ಕೂಡದ ಅಂತ ಹೇಳಾರಿ ಅವ್ರು. ಕ್ಯಾಶ್ ಸೇಲ್ಸ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್. ಸೊ ದಟ್ ಹೌ ಮಚ್ ಕ್ಯಾಶ್ ಸೇಲ್ಸ್ ಈಸ್ ದೇರ್, ದಟ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ನೌ. ಸೊ 1 lakh into 25%. ಸೊ ಹೌ ಮಚ್ ಇಟ್ ವಿಲ್ ಬಿ? 25,000. Yes or no? 25,000 ಹೌದಲ್ರಿ? Yes, correct. Arun is correct. So 25,000. So 1 lakh into 25% means 25,000. So 25,000, what is this? This is my cash sales. So cash sales ಅಂತ ನನಗೆ ಹೇಳಿದ್ರೆ ನಾನು ತಗೊಂಡ್ ಬರ್ತೀನಿ. But you already know there are 2 types of sales happens in the company. Yes or no? Which kind of the sales? Cash sales and credit sales. ಹೌದಲ್ರಿ? ಸೊ ಕಂಪನಿ ಕ್ಯಾಶ್ ಬೇಸಿಸ್ ನಾಗೂ ಸೇಲ್ ಮಾಡ್ತಾರ, ಕ್ರೆಡಿಟ್ ಬೇಸಿಸ್ ನಾಗೂ ಸೇಲ್ ಮಾಡ್ತಾರೆ. ಎಸ್, ಸೊ ಹಿಯರ್ ಐ ಹ್ಯಾವ್ ಟು ಅಸರ್ಟೇನ್ ದ ಕ್ರೆಡಿಟ್ ಸೇಲ್ಸ್. ಸೊ ನಿಮ್ ನೆನಪಿರ್ಬೇಕು, ಹಿಂದಿನ ಪ್ರಾಬ್ಲಮ್ ನಾವೇನ್ ಮಾಡಿದ್ವಿ, ಕ್ರೆಡಿಟ್ ಸೇಲ್ಸ್ ಅನ್ನೇ ಅಸರ್ಟೇನ್ ಮಾಡಿದ್ವಿ, ಅದೇ ಏನ್ ಅಮೌಂಟ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈ ಪ್ರಾಬ್ಲಮ್ ನಾಗ ನಮಗೊಂದು ಹಿಂಟ್ ಕೊಟ್ಬಿಟ್ಟಾರ್ರಿ. ಡೈರೆಕ್ಟ್ ಆಗಿ ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಕೊಟ್ಟಿಲ್ಲ, ಬಟ್ ಹೌ ಟು ಕ್ಯಾಲ್ಕುಲೇಟ್ ದಟ್ ಕ್ರೆಡಿಟ್ ಸೇಲ್ಸ್ ದೇ ಹ್ಯಾವ್ ಗಿವನ್ hint here. What is that hint? They have given total sales and they have given cash sales percentage. Okay, total sales ಕೊಟ್ಟಿದ್ದಾರೆ, ಆಮೇಲೆ ಕ್ಯಾಶ್ ಸೇಲ್ಸ್ ಎಷ್ಟು ಮಾಡ್ಬೇಕಂತ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಕ್ಯಾಶ್ ಸೇಲ್ಸ್ ಫೈಂಡ್ ಔಟ್ ಮಾಡಿದ್ವಿ. ಹಂಗ್ ಫೈಂಡ್ ಔಟ್ ಮಾಡಿವಿ, 1 lakh into 25%. ಸೊ 25,000 ಕ್ಯಾಶ್ ಸೇಲ್ಸ್. ಓಕೆ, ಈಗ ನಮ್ಗ ಕ್ರೆಡಿಟ್ ಸೇಲ್ಸ್ ಗೊತ್ತಾಗ್ಬಿಡ್ತಲ್ರಿ, ಎಷ್ಟು ಇರ್ಬೋದು ಹೇಳ್ಬೋದಾ ನೀವು? One formula I am going to write here. Total sales is equal to cash plus credit sales. Yes, so total sales is equal to cash sales plus credit sales.
I already know total sales. Yes, what I am to ascertain? This figure. So, therefore, credit sales is equal to total sales minus cash sales. ಇಲ್ಲಿದು ಈ ಕಡೆ ಬಂತು ಅಂದ್ರೆ ಮೈನಸ್ ಆಗ್ಬಿಡ್ತದೆ ಹೌದಲ್ರಿ ಸೊ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಸೊ ಟೋಟಲ್ ಸೇಲ್ಸ್ ಈಸ್ 1 lakh cash sales is 25,000 75,000 is what this is yes so this is your credit sales artha aita students so this is your credit sales 75,000 is your credit sales understood ನೀವು ಅನ್ಬೋದು ಮೇಡಮ್ ನಮ್ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡ್ತದಲ್ರಿ ಇಷ್ಟೆಲ್ಲ ಯಾಕೆ ಬರ್ಕೋತ್ ಕೂತ್ರಿ ದಿಸ್ ಈಸ್ ವರ್ಕಿಂಗ್ ನೋಟ್ ಇದನ್ನ ಹಾಕ್ಲಿಂದ್ರ ಮಾರ್ಕಸ್ ಕಟ್ ಅದಕ್ಕೆ ಏನ್ ಮಾಡ್ಬೇಕು ಕಂಪಲ್ಸರಿ ಇದನ್ನ ಹಾಕ್ಲೇಬೇಕು ಅಂಡರ್ಸ್ಟೂಡ್ ಓಕೆ ಶಾಲ್ ವಿ ಬಿಗಿನ್ ದ ಸೊಲ್ಯೂಷನ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅರ್ಥ ಆಗ್ಯದಾ ಪ್ರಾಬ್ಲಮ್ ತಿಳಿತ್ರಿ ಅಂದ್ರೆ ನಾವ್ ಏನೇನ್ ಪ್ರಿಪೇರ್ ಮಾಡ್ಬೇಕು ಯು ಹ್ಯಾವ್ ಟು ಪ್ರಿಪೇರ್ 2 ಅಕೌಂಟ್ಸ್ ಡೇಟರ್ಸ್ ಅಕೌಂಟ್ ಆಸ್ ವೆಲ್ ಆಸ್ BR ಅಕೌಂಟ್ ಓಕೆ ಸೊ ಯು ಆಲ್ರೆಡಿ ನೋ ದೇರ್ ಇಸ್ ಅ ಲಿಂಕೇಜ್ ಅಲ್ಲಿ ಒಂದು ಕನೆಕ್ಷನ್ ಅದ ಎಷ್ಟು ಬಿಲ್ಸ್ ರಿಸೀವ್ ಮಾಡ್ಕೊಂಡಿವ ಅಂತ ನಮಗೆ ಗೊತ್ತಿಲ್ಲ ಆ ಬಿಲ್ಸ್ ಎಷ್ಟು ರಿಸೀವ್ ಮಾಡ್ಕೊಂಡಿವಂತ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಪುಟ್ ದ ಫಾರ್ಮ್ಯಾಟ್ ಕ್ವಿಕ್ಲಿ ಪಟ್ನೆ ಫಾರ್ಮ್ಯಾಟ್ ಹಾಕ್ರಿ ಇದು ವರ್ಕಿಂಗ್ ನೋಟ್ ಬೇಕಾದ್ರೆ ಬರ್ಕೋರಿ ಗೊತ್ತಾಗ್ತದಲ್ಲ ಕ್ರೆಡಿಟ್ ಸೇಲ್ಸ್ ಹೆಂಗ್ ಮಾಡಿವ ಅಂತ ಹೇಳಿ ಇಲ್ಲಾಂದ್ರೆ ನಾ ಇದನ್ನ ಒಂದ್ಸತಿ ಕ್ಯಾಲ್ಕುಲೇಷನ್ ಮಾಡಿ ಫೋಟೋ ಕಳಿಸ್ತೀನಿ ಬಿಡ್ರಿ ಸೊಲ್ಯೂಷನ್ ತಗೋರಿ ಲಗು ಲಗು ಪುಟ್ ದ ಫಾರ್ಮ್ಯಾಟ್ ಎರಡು ಒಂದೇ ಪೇಜ್ ನಾಗ ಎರಡು ಹಾಕ್ಬಿಡ್ರಿ ಸ್ಟೂಡೆಂಟ್ಸ್ ಇನ್ ಒನ್ ಪೇಜ್ ಫಸ್ಟ್ ಪಾರ್ಟ್ ಈಸ್ debtors and second part is BR simultaneously you put it you are preparing the format ನೀಟಾಗಿ ಹಾಕ್ರಿ ಫಾರ್ಮ್ಯಾಟ್ simultaneously you put the formats ready students ready with the format shall we start okay see first information is what total sales ಹೌದಲ್ರಿ so total sales ಆಮೇಲೆ ನೋಡೋಣ ಮೊದಲ ಓಪನಿಂಗ್ ಬ್ಯಾಲೆನ್ಸಸ್ ಹಾಕ್ಬಿಡೋಣ ಅಂತ see both are asset to our business assets always begins from debit side okay so look at the opening balance of debtors to balance brought down opening balance 3,000 BR to balance brought down opening balance of BR is 2,000 understanding 2,000 ನೀವು ಚೆಕ್ ಮಾಡ್ತಿರ್ಬೇಕು ಕರೆಕ್ಟ್ ಎಂಟ್ರಿ ಮಾಡ್ತಾರಿಲ್ಲ ಮೇಡಮ್ ಅಂತ ಹೇಳಿ ಮೇಡಮ್ ಅಲ್ಲಿ ಭರೋಸಾ ತಗೊಳಂಗಿಲ್ಲ ನಾ ಬೇಕಂತ ಒಮ್ಮೆ ತಪ್ಪು ಮಾಡ್ತೀನಿ ನೀವು ತಿಳ್ಕೊಬೇಕು ಅದನ್ನ ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಮೇಲೆ ತಗೊಳ್ಳೋಣ ಅಂತ ಓಕೆ ಸಿ we already know the credit sales so just check the credit sales here credit sales appears on the debit side to credit sales ಹೆಂಗ್ ತಗೊಂಡಿವ್ ಹೇಳ್ರಿ
So total sales minus cash sales. Total sales is 1 lakh, cash sales is 25,000, and here we are taking 75,000. ಅರ್ಥ ಆಯ್ತಾ? ಸೊ ಕ್ರೆಡಿಟ್ ಸೇಲ್ಸ್ ನ ಹೆಂಗ್ ತಗೊಂಡಿದ್ದೀನಿ ಅಂದ್ರೆ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್. ಓಕೆ, ಸೊ ಟೋಟಲ್ ಸೇಲ್ಸ್ ಈಸ್ 1 lakh, ಕ್ಯಾಶ್ ಸೇಲ್ಸ್ ಇಸ್ 25,000. 25,000 ಹೆಂಗ್ ಅಂದ್ರೆ 25% 1 lakh ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಡಿದ್ರೆ ಎಷ್ಟು ಬರ್ತದೆ? 25,000 ಬರ್ತದ. ಆ 25,000 ಏನದ್ರಿ? ಕ್ಯಾಶ್ ಸೇಲ್ಸ್ ಅದರಿ. ನಮಗ್ ಏನ್ ಬೇಕು? ಕ್ರೆಡಿಟ್ ಸೇಲ್ಸ್ ಬೇಕು. ಯಾಕಂದ್ರೆ ನಿಮಗ್ ಗೊತ್ತದ ಕಂಪನಿ ಎರಡ್ ತರ ಸೇಲ್ ಮಾಡ್ತದ. ಒಂದು ಕ್ಯಾಶ್ ಸೇಲ್ಸ್, ಅನದರ್ ಒನ್ ಇಸ್ ಕ್ರೆಡಿಟ್ ಸೇಲ್ಸ್. ಎಸ್, ಸೊ ಹಿಯರ್ ಕ್ರೆಡಿಟ್ ಸೇಲ್ಸ್ ವಿ ಹ್ಯಾವ್ ಟು ಅಸರ್ಟೈನ್. ವಿ ಅಸರ್ಟೈನ್ ನಾವು 75,000. ನೆಕ್ಸ್ಟ್ ಏನ್ ತಗೋಬೇಕು ನೋಡ್ರಿ. ಈಗ ನಮಗ್ ಅಸರ್ಟೈನ್ ಏನ್ ಮಾಡಂತ ಹೇಳಾರ, ಇಲ್ಲೊಂದ್ ಫಿಗರ್ ಬರೀತಿದ್ವಿ ನಾವು, ನೆನಪದ ನಿಮಗ? ಬೈ ಕ್ಯಾಶ್ ಅಂತ ಹೇಳಿ. ಇದು ಏನಿತ್ತು? ರಿಸೀವ್ಡ್ ಫ್ರಮ್ ಡೆಟರ್ಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತ ತಗೋತಿದ್ವಿ, ಹೌದಲ್ರಿ? ನಮಗ್ ಇದು ಕೊಟ್ಟಿಲ್ಲ. ಇದನ್ನ ನಾವೀಗ ಅಸರ್ಟೈನ್ ಮಾಡ್ಬೇಕು. ಇದು ನಿಮ್ ತಲೆಯೊಳಗೆ ನೆನಪಿರ್ಬೇಕು. ಮ್ಯಾಲ್ ಕ್ವಶನ್ ಕೇಳ್ಬಿಟ್ಟಾರ ನೋಡ್ರಿ, ಅಸರ್ಟೈನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. that you have to ascertain. Now this will be your balancing figure. Okay, this will be your balancing figure. You have to be careful about it. ಇದು ಬಿಟ್ರೆ ಮತ್ತೇನ್ ತಗೋಬೇಕು? ಇದು ನಮ್ಗೆ ಕ್ವಶನ್ ಮಾರ್ಕ್. ಇದು ನಮಗ್ ಗೊತ್ತಿಲ್ಲ. ಈಗ ನೀವು ಅಸರ್ಟೈನ್ ಮಾಡ್ಬೇಕು. ಬಾಕಿ ಐಟಮ್ ಎಂಟರ್ ಮಾಡ್ಕೋ ತಗೊಂಡ್ರಿ. ಏನೇನ್ ತಗೋತೀವಿ? ಮತ್ ಕ್ರೆಡಿಟ್ ಸೈಡ್ ನಾಗ ನೋಡ್ರಿ, ಸೇಲ್ಸ್ ರಿಟರ್ನ್. Sales return, we are crediting it. Yes, so sales return is how much? 1,000. Next, bad debts. It is loss to the business, 1,000. Next, reserve for doubtful debts. See, reserve you should not take. Okay, see Madhusudan, we are only taking the cash here. Sorry, we are only taking the credit sales. We are not taking the cash sales. Okay, mat na buy anta hakinalla p. Okay, sorry. Now okay, yes, ಈ ತರ ನೀವು ಹೇಳ್ತಾ ಇರ್ಬೇಕು, ಅಂದ್ರೆ ನಮ್ಗೆ ಗೊತ್ತಾಗ್ತದ್ರಿ. ಒಂದ್ಸತಿ ನಾವು ಇಂಟೆನ್ಷನಲಿನೂ ಮಾಡ್ತೀವಿ, ಅನ್ಇಂಟೆನ್ಷನಲಿನೂ ಆಗ್ತಾವ್ರಿ ಮಿಸ್ಟೇಕ್ಸ್. ಎಸ್, ಸೊ ನೀವು ಕಾಶಿಯಸ್ ಇದ್ದಾಗ ನೋಡಿ ಹೇಳ್ಬೇಕು. See Madhusudan, we have to take only credit sales. Why? Because we are preparing debtors account. Debtor ಅಂದ್ರೆ ಯಾರು? ನಾವು ಯಾರಿಗೆ ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಲ್ಲ ಅವರು. ಕ್ಯಾಶ್ ಸೇಲ್ಸ್ ಇದ್ರೆ ತಗೊಳಂಗೇ ಇಲ್ಲ. They will not become debtor to us. Yes or no? So ಕ್ಯಾಶ್ ಇದ್ರೆ ನಾವೇನ್ ಮಾಡ್ತೀವಿ? ಕ್ಯಾಶ್ ಸೇಲ್ಸ್ ಮಾಡಿದ್ರ we will directly take to cash account. Cash account naga cash sales ತಗೋತೀವಿ. Credit sales ನ ಇಲ್ಲಿ ತಗೋತೀವಿ. Understood? Madhusudan, you are getting? So that's why we have to take only credit sales. Okay, bad debts ಆದ್ಮೇಲೆ ಮತ್ತೇನ್ ತಗೋಬೇಕು? Reserve for doubtful debts. See, reserve for doubtful debts, it is a part of the profit. ನಮ್ಗಿದು ಲಾಸ್ ಅಲ್ಲ, ಲಾಸ್ ಇನ್ನ ಇಲ್ಲ, ಹಂಗಾಗಿ ನಾವಿಲ್ಲಿ ಎಂಟರ್ ಮಾಡಲ್ಲ. ಓಕೆ, ಲಾಸ್ ಆಗಿದ್ರೆ ತಗೋತೀವಿ. ಬ್ಯಾಡ್ ಡೇಟ್ಸ್ ತಗೊಂಡಿದೀವಿ, ಹೌದಲ್ರಿ? ಬಟ್ ಅದನ್ನ ತಗೊಳಲ್ಲ. ಅದನ್ನ ಎಲ್ಲಿ ತಗೋತೀವಿ? ರಿಸರ್ವ್ ಅಂತಂದ್ರೆ ಬ್ಯಾಲೆನ್ಸ್ ಶೀಟಿಗೆ ತಗೋತೀವಿ. ಈಗ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಲ್ಲ, ತಗೊಳ್ಳೋದಿಲ್ಲ. ಸೊ ಸ್ಕಿಪ್ ದಟ್ ಐಟಮ್. ನೆಕ್ಸ್ಟ್, ಎಕ್ಸೆಸ್ ಕ್ಯಾಶ್ ರಿಫಂಡೆಡ್ ಟು ಡೆಟರ್ಸ್. ಸಿ ನೆಕ್ಸ್ಟ್ ಒನ್ ಐಟಮ್ ಇಸ್ ದೇರ್. ವಾಟ್ ಈಸ್ ದಟ್? ನೀವು ನನ್ನ ಮಾತು ಕೇಳ್ತಾ ಇವನ್ ಬರೀತಿರ್ಬೇಕ್ರಿ. ಯು ಹ್ಯಾವ್ ಟು ಪ್ರಿಪೇರ್ ದಿಸ್ ಆಲ್ಸೋ. ಓಕೆ, ಬಿಕಾಸ್ ಟೈಮ್ ಈಸ್ ವೆರಿ ಶಾರ್ಟ್. ಎರಡನ್ನ ಮಾಡಕ್ ಆಗಲ್ಲ. ನಿಮಗ್ ಬರೋದು ಟೈಮ್ ಕೊಟ್ಟು ಆಮೇಲೆ ನಾ ಎಕ್ಸ್ಪ್ಲೇನ್ ಮಾಡ್ಕೋತ ಕೂಡಕ್ ಆಗಲ್ಲ. ಸೊ ಸೈಮಲ್ಟೇನಿಯಸ್ಲಿ ತಗೋತಿರ್ಬೇಕು. ಅದನ್ನು ಬರಿತಾ ಹೋಗ್ರಿ, ನನ್ನ ಮಾತು ಕೇಳ್ತಾ ಹೋಗ್ಬೇಕು. ಸಿ, ಎಕ್ಸೆಸ್ ಕ್ಯಾಶ್ ರಿಫಂಡೆಡ್ ಟು ಡೆಟರ್ಸ್. ಎಕ್ಸೆಸ್ ಕ್ಯಾಶ್ ಇಸ್ ನಥಿಂಗ್ ಬಟ್ ಎಕ್ಸ್ಟ್ರಾ ಅಮೌಂಟ್ ಅವ್ರ ಕಡೆ ರಿಸೀವ್ ಮಾಡ್ಕೊಂಡ್ಬಿಟ್ಟಿವಿ. ಈಗ ಅದು ಎಕ್ಸ್ಟ್ರಾ ಆಗಿದೆ, ಅದ್ರ ಸಂಬಂಧ ನಾವ್ ಏನ್ ಮಾಡ್ತೀವಿ? ವಾಪಸ್ ಪೇ ಮಾಡ್ತಾ ಇದೀವಿ. ಟು ಹೂಮ್ ವಿ ಆರ್ ಪೇಯಿಂಗ್ ಇಟ್ ಬ್ಯಾಕ್ ಟು ಅವರ್ ಡೆಟರ್ಸ್. ಓಕೆ, ಇಲ್ಲಿ ನೋಡ್ರಿ, ಕ್ಯಾಶ್ ರಿಸೀವ್ ಮಾಡ್ಕೊಂಡ್ರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಹೌದಲ್ರಿ? ಸೊ ವಿ ಆರ್ ರಿಸೀವಿಂಗ್ ದ ಕ್ಯಾಶ್, ಬಟ್ ಹಿಯರ್ ವಿ ಆರ್ ಪೇಯಿಂಗ್ ದ ಕ್ಯಾಶ್. Paying the cash, what will be the entry? So debtors account debit to cash account. Yes, debtors account debit to cash. Why?
because cash is going out from the business and who is receiver of the money? Debtor. So debit the receiver, credit what is going out from the business? Cash. ಅದಕ್ಕೆ ಏನ್ ಮಾಡ್ತೀವಿ? ಅದನ್ನ ಇಲ್ಲಿ ಮಾಡ್ತೀವಿ. On the debit side we have to enter it. So cash. ಇಲ್ಲಿ ತೆಳಗ್ ಬರೀರಿ ನೀವು. Excess cash paid. How much they are paying? Paid anri athwa refund anbidri aithilri. Excess cash refunded. How much it is? 2000. So 2000 cash extra agittu, ಈಗ ಅವ್ರು ಏನ್ ಮಾಡ್ಲಿಕತ್ತಾರ? ರಿಫಂಡ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ಲಿಕತ್ತದ್ರಿ? ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿಲ್ಸ್ ರಿಸೀವೇಬಲ್. ಎಲ್ಲಿ ತಗೋಬೇಕು? ಬಿಲ್ಸ್ ರಿಸೀವೇಬಲ್ ಅಂದ್ಕೊಳ್ಳೆ ಇಲ್ಲಿ ತಗೋಬೇಕು. ಓಕೆ, so cash we are receiving, okay, and against what we are receiving? Bills receivable. ಅರ್ಥ ಆಗ್ತದ? So cash account debit to bills receivable account ಆಗ್ತದ. We are preparing receivable account, so credit it. So by cash, amount received. How much it is? 7,000. Cash received against bills 7,000. Next, they are given the debtors and creditors opening closing balance ಕೊಟ್ಟಿದ್ದಾರೆ. ಮತ್ತೆ ಯಾವ್ದಾರ ಐಟಮ್ ಬಿಟ್ಟಿವೇನೋ ಸ್ವಲ್ಪ ಲಕ್ಷ ಕೊಡ್ಬೇಕ್ರಿ. ಹಾ, ಇಲ್ಲೊಂದು ಐಟಮ್ ಅದ ನೋಡ್ರಿ, ಯಾವ್ದ್ರಿ ಅಂದ್ರ ಬ್ಯಾಡ್ ಡೇಟ್ಸ್ ಕೆಳಗದ ನೋಡ್ರಿ. ಬಿಲ್ಸ್ ರಿಸೀವಬಲ್ ಡಿಸ್ಆನರ್ಡ್. ಡಿಸ್ಆನರ್ ಎಂಟ್ರಿ ಇನ್ನ ಮಾಡೇ ಇಲ್ಲ, ಹೌದಲ್ರಿ? ಸೊ ಬಿಲ್ಸ್ ರಿಸೀವಬಲ್ ಡಿಸ್ಆನರ್ಡ್. ಡಿಸ್ಆನರ್ಡ್ ಮೀನ್ಸ್ ಆಕ್ಚುಲಿ ಇಟ್ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್ ಅಂಡ್ ವಿ ಆರ್ ಪೇಯಿಂಗ್ ಇಟ್ ಬ್ಯಾಕ್. ಸೊ ಇಸ್ಕೊಂಡ್ರ ಇಲ್ಲಿ ಎಂಟ್ರಿ ಮಾಡ್ತೀವಿ, ವಾಪಸ್ ಕೊಟ್ರ ಇಲ್ಲಿ ಎಂಟ್ರಿ ಮಾಡ್ಬೇಕು. That is nothing but we are paying it back. Who is receiver now? Debtor is the receiver. Yes, so debtor is receiving the bill back. ಅವ ವಾಪಸ್ ಬಿಲ್ ಇಸ್ಕೊತಾ ಇದ್ದಾನ. Okay, what is going out from the business? Bill is going out. So debit the receiver, credit what goes out from the business. So debtor account debit to BR account. BR is nothing but bills receivable account. Bills dishonored. Bills dishonored, how much it is? 2,000 rupees. Take it down fast. See, ಇಲ್ಲಿ ಒಂದು ಎಂಟ್ರಿ ಆಯ್ತಲ್ಲ, ಈಗ ಇದ್ರ ಅಪೋಸಿಟ್ ಸೈಡ್ ಅಲ್ಲಿ, ಯಾಕಂದ್ರೆ ಇಲ್ಲಿ ಬಿ ಆರ್ ಅಂತ ಬರ್ದೀನಿ. ಡೆಟರ್ ಇಸ್ಕೊಂಡಾನ, ಮತ್ತೆ ಡೆಟರ್ ರಿಸೀವ್ ಮಾಡ್ಕೊಂಡಿದ್ರ ಇಲ್ಲಿ ಏನಾಗ್ತದೆ? ಬಾಯ್ ಬರ್ತದ. ಸೊ ಕ್ರೆಡಿಟೆಡ್ ಬೈ sundry debtor. Sundry debtor account. Bill dishonored. How much it is? 2,000. So bill dishonor ಆಗಿದ್ದ ಅಮೌಂಟ್ ಬರೀತಿದೆ. ಕ್ಲಿಯರ್ ಅದ ಇಲ್ರಿ ಸ್ಟೂಡೆಂಟ್ಸ್? ಇದು ಕ್ಲಿಯರ್ ಕಾಣಿಸ್ಲಿ ಅಂತದಲ್ಲ? Bill sundry debtors for bills dishonored. See, for everything you have to write for what purpose we are making the entry. ಒಂದು ಲೈನ್ ಬರೀರಿ, ಏನಾಗೋದಿಲ್ಲ. ಓಕೆ, ಸೊ ಇದು ಬರಿಬೇಕು. By sundry debtors for bills dishonored 2,000. See, dishonor ಆಗಿದ್ದ ಎಂಟ್ರಿ ಎರಡು ಕಡೆ ಎಂಟ್ರಿ ಮಾಡ್ತೀವಿ ನಾವು. One entry on the bills receivable account, another entry on the debtors account. You might be seeing, ಇಲ್ಲಿ ನೋಟಿಸ್ ಮಾಡ್ಬೇಕೀಗ, ಆ ಟ್ರಾನ್ಸಾಕ್ಷನ್ ಎರಡು ಎಫೆಕ್ಟ್ ಆಗ್ತಾವ. ಒಂದು ಡೆಬಿಟ್, ಇನ್ನೊಂದು ಕ್ರೆಡಿಟ್, ಹೌದಲ್ರಿ? ಡೆಬಿಟ್ ಏನಾಗ್ಯದ ನೋಡ್ರಿ ಈಗ. ಸೊ ಅಲ್ಲಿ ನಾವು ಡೆಬಿಟ್ ಮಾಡೀವಿ, ಇಲ್ಲಿ ನಾವು ಕ್ರೆಡಿಟ್ ಮಾಡೀವಿ. ಅರ್ಥ ಆಗ್ಲಿರ್ತದ? ಒನ್ ಅಕೌಂಟಿಗೆ ಡೆಬಿಟ್ ಆದ್ರೆ ಇನ್ನೊಂದು ಅಕೌಂಟಿಗೆ ಕ್ರೆಡಿಟ್ ಆಗ್ತದ. ಆರ್ ದ debtors account we have taken on the debit side and BR account we have taken on the credit side. Okay, ಅದ ಅರ್ಥ ಮಾಡ್ಕೋಬೇಕು ನೀವು. So students, now we done with all the entries. So ಎಲ್ಲಾನು ಐಟಮ್ಸ್ ತಗೊಂಡಿದೀವಿ. ಈಗಿನ ಏನ್ ತಗೋಬೇಕು ಅಂದ್ರೆ only the closing balances. Closing balance is left now. Take down fast. So closing balance ಅನ್ನ ತಗೊಂಡ್ಬಿಡೋಣಂತೆ. So here by balance carried down. ಒಂದ್ ನೆನಪಿಟ್ಕೋಬೇಕು, ಎಲ್ಲಿ ಓಪನಿಂಗ್ ಬರ್ದಿರ್ತೀವಲ್ಲ ಅದರ ಅಪೋಸಿಟ್ ಸೈಡ್ ಕ್ಲೋಸಿಂಗ್ ಬರಿಬೇಕು.
So closing balance. How much is the closing balance of debtors? 2500. BR closing ಮಾಡೋಣನ್ರಿ. By balance carried down. Closing balance, how much is the BR closing amount? 1500. So what is the next step? ನೀವೇನ್ ಮಾಡ್ಬೇಕೀಗ? ಸಿ ಯಾವಾಗ ಈ ತರ ಅಕೌಂಟ್ ಕೊಟ್ಟಿರ್ತಾರೆ ಈಗ ಅಕೌಂಟ್ ಕ್ಲೋಸ್ ಮಾಡಬೇಕು. ಈ ತರ ಸಿಚುವೇಶನ್ ಯಾವ್ದು ಫಸ್ಟ್ ಕ್ಲೋಸ್ ಮಾಡ್ಬೇಕಂದ್ರ BR ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡಬೇಕು. ಓಕೆ, ದಟ್ ಮೀನ್ಸ್ ಬಿಲ್ಸ್ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡಬೇಕು. ಯು ಹ್ಯಾವ್ ಟು ಕ್ಲೋಸ್ ದ ಬಿಲ್ಸ್ ಅಕೌಂಟ್ ಫಸ್ಟ್. ಓಕೆ, ಸೊ ಮೊದಲು ಅಕೌಂಟ್ ಕ್ಲೋಸ್ ಮಾಡೋಣ. ಏನ್ ಅಸರ್ಟೇನ್ ಮಾಡಬೇಕು? ನಿಮ್ಗೆ ಗೊತ್ತದ, ಓಪನಿಂಗ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ, ಹೌದಲ್ರಿ? ಎರಡು ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದಾರ? ಕ್ಯಾಶ್ ಕೊಟ್ಟಿದ್ದಾರೆ. ಎಷ್ಟು ಕ್ಯಾಶ್ ನಾವು ರಿಸೀವ್ ಮಾಡ್ಕೊಂಡಿದೀವಿ ಅಗೇನೆಸ್ಟ್ ಬಿಲ್ಸ್ ಅಂತ ಹೇಳಿ. ಬಟ್ ವಾಟ್ ಈಸ್ ಮಿಸ್ಸಿಂಗ್ ಹಿಯರ್? ದ ಮಿಸ್ಸಿಂಗ್ ಫಿಗರ್ ಈಸ್ ದಟ್ ಈಸ್ ಹೌ ಮೆನಿ ಬಿಲ್ಸ್ ವಿ ಹ್ಯಾವ್ ರಿಸೀವ್ಡ್ ಆಕ್ಚುಲಿ. ಅಂದ್ರ ನಾವು ಅಕ್ಸೆಪ್ಟೆನ್ಸ್ ಎಷ್ಟು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಗೊತ್ತಿಲ್ಲ. ಅದನ್ನ ಇನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೇನ್ ಹೇಳ್ತೀವಿ? ಟು bills receivable. Bills acceptance antara bariri athwa bills received antara bariri. So now quickly make the total and tell me the balancing figure. This is our balancing figure. Total madri. Total it students. How much total? ಯಾವ ಸೈಡ್ ಜಾಸ್ತಿ ಬರ್ತದ ನಾವು ಸ್ವಲ್ಪ ನೋಡಬಹುದಾ? ಯಾವ ಸೈಡ್ ಜಾಸ್ತಿ ಬರ್ತದ್ರಿ? ಆನ್ ದ ಕ್ರೆಡಿಟ್ ಸೈಡ್. ಬೈ ಲುಕಿಂಗ್ ಓನ್ಲಿ ಯು ಕ್ಯಾನ್ ಸೇ yes or no. ಇಲ್ಲಿ ಬರೆ ಒಂದೇ ಅದ, ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಅದ. ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬರ್ತದ? ಸೊ 10,500. ಇಟ್ಸ್ ಕರೆಕ್ಟ್. 10,500. ಸೊ ಡಿಡಕ್ಟ್ ದಿಸ್ 2,000. ಟೋಟಲ್ ಅಂದ್ರೆ 10,500 ಬಂತು. ಡಿಡಕ್ಟ್ ದಿಸ್ ಒನ್. ಸೊ ಇದನ್ನ ಡಿಡಕ್ಟ್ ಮಾಡ್ರಿ. ಡಿಡಕ್ಟ್ ಮಾಡಿದಾಗ ಎಷ್ಟು ಬರ್ತದೆ ನಿಮ್ಗೆ ಆನ್ಸರ್? 2,000 ಡಿಡಕ್ಟ್ ಮಾಡಿದ್ರ 8,500. ಇಟ್ ಈಸ್ ಕರೆಕ್ಟ್. ನಿಮಗೆ ಗೊತ್ತಾಗ್ಬೇಕಂದ್ರೆ ಸ್ಟಾರ್ ಮಾರ್ಕ್ ಹಾಕೋರಿ ಮೇಲೆ ಒಂದು. 8,500. ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ಯು ಹ್ಯಾವ್ ಅಸರ್ಟೇನ್ಡ್. ಇದನ್ನ ನೀವು ಅಸರ್ಟೇನ್ ಮಾಡಿರಿ. ಯಾವ ಫೈಂಡ್ ದಿಸ್. ಎಸ್. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹೇಳ್ರಿ? ಈ ಬಿಲ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಆಕ್ಚುಲಿ ಇದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಓಕೆ, ಸೊ ನಾ ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ ನೋಡ್ರಿ. ಇಲ್ಲೇ ಮೇಲೆ ಮಾಡ್ತಿದ್ದೀನಿ, ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೆ, ಇಲ್ಲಿ ಮಾಡ್ತೀನಿ. ಬೈ BR ಅಕೌಂಟ್. ಓಕೆ, ದಿಸ್ ಈಸ್ ಟ್ರಾನ್ಸ್ಫರ್ಡ್. ಇದನ್ನ ಇಲ್ಲಿಂದ ಇಲ್ಲಿ ತಗೋತಾ ಇದ್ದೀನಿ. ಎಷ್ಟು ತಗೊಂತಿದ್ದೀನಿ ನೋಡ್ರಿ? BR ಅಕೌಂಟ್ 8,500. ಯಾವಾಗ ನಿಮಗ ಈ ತರ ಎರಡು ಅಕೌಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಕೊಡ್ತಾರಂದ್ರ ಇದು ಡೆಫಿನೆಟ್ಲಿ ಇದನ್ನೇ ಕೇಳ್ತಾರ, ಇದನ್ನೇ ಅಸರ್ಟೇನ್ ಮಾಡಂತ ಹೇಳ್ತಾರ. ತಿಳ್ಕೊಬೇಕು ನೀವು ಅದನ್ನ. ಯಾಕಂದ್ರೆ ಇದು ಒಂದೇ ಫಿಗರ್ ಇಲ್ಲಿನೂ ಬರ್ತದ, ಇಲ್ಲಿನೂ ಬರ್ತದ್ರಿ. ದಟ್ ಈಸ್ ನಥಿಂಗ್ ಬಟ್ ಹೌ ಮೆನಿ ಬಿಲ್ಸ್ ಯು ಆರ್ ಅಕ್ಸೆಪ್ಟೆಡ್. ಆಕ್ಚುಲಿ ಎಷ್ಟು ಬಿಲ್ಸ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರಿ ಅಂತ ಹೇಳಿ ನಿಮ್ಗೆ ಇಲ್ಲೇ ಗೊತ್ತಾಗ್ತದ. ಇದು ಒಂದೇ ಫಿಗರ್ ಎರಡರೊಳಗೂ ಬರೋದು. ಹಂಗಾಗಿ ಇಲ್ಲಿ ಇದನ್ನ ಅಕೌಂಟ್ ಮೊದಲು ಫಸ್ಟ್ ಇದನ್ನ ಕ್ಲೋಸ್ ಮಾಡಿ ಈ ಫಿಗರ್ ನ ಇಲ್ಲಿ ತಗೊಂಡ್ ಬರ್ತೀರಿ, ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿ ಆದ್ಮೇಲೆ ಟೋಟಲ್ ಮಾಡ್ಬೇಕು. ಸೊ ನಾವು ಗೋ ಫಾರ್ ದ ಟೋಟಲ್ ಕ್ವಿಕ್ಲಿ. ನಾವು ವಿ ಎಂಟರ್ಡ್ ದಿಸ್ ಐಟಮ್ ಆಲ್ಸೋ. ಇದು ಎಂಟ್ರಿ ಇಲ್ಲಿ ತಗೊಂಡಿದ್ದೀನಿ ನೋಡ್ರಿ 8,500. ಈಗ ಟೋಟಲ್ ಮಾಡ್ರಿ. ಯಾವ ಸೈಡ್ ಜಾಸ್ತಿ ಬರ್ತದ ನೀವೇ ನೋಡ್ರಿ. ಬೈ ಲುಕಿಂಗ್ ಓನ್ಲಿ ಹ್ಯಾವ್ ಟು ಥಿಂಕ್. ನೋಡಿದ್ ಕೂಡ ಗೊತ್ತಾಗ್ಬಿಡ್ಬೇಕ್ರಿ. ಎಸ್. ಸೊ ಪ್ರಕಾಶ್ ಅಂಡ್ ಅಕ್ಷತಾ has given the answer that 82,000 on the debit side. Fine. So debit side 82,000 ಬರ್ತದ. ಟೋಟಲ್ ಮಾಡಿ ನೋಡೋಣ. ಸ್ಟೂಡೆಂಟ್ಸ್ ಟೋಟಲ್ ಮಾಡ್ರಿ ಎಲ್ಲಾರು. ಓಕೆ, ಇಟ್ ಈಸ್ ಕರೆಕ್ಟ್. 82,000. So my total is 82,000. ಇಲ್ಲ ಕ್ವೆಶ್ಚನ್ ಮಾರ್ಕ್ ಹಾಕಿದ್ನಲ್ರಿ, ಇದು ಎಷ್ಟು ಬಂತು ಹೆಂಗ್ ಗೊತ್ತಾಗ್ತದ್ರಿ? ಸೊ ಫ್ರಮ್ ದಿಸ್ ಅಮೌಂಟ್ ಯು ಡಿಡಕ್ಟ್ ದೀಸ್ ಆಲ್ ಅಮೌಂಟ್. ಇದ್ರಾಗ ಇವನ್ ಅಷ್ಟನ್ನು ಕಳೀರಿ, ಮೈನಸ್ ಮಾಡ್ರಿ. ಮೈನಸ್ ಮಾಡಿದಾಗ ನಿಮ್ಮ ಆನ್ಸರ್ ನಿಮಗ
ಬರ್ತದ. ಎಷ್ಟು ಬಂತ ಆನ್ಸರ್? How much you got? So Akshata is saying that by cash 69,000. Yes, it is absolutely correct. ಈ question mark ಅನ್ನು remove ಮಾಡ್ತಿದ್ದೀನಿ, ಇಲ್ಲಿ ಬರಿತೀನಿ ನೋಡ್ರಿ. 69,000. This is the balancing figure. ಇಲ್ಲಿ already ನಾ ಬರ್ದಿದ್ದೀನಿ. Balancing figure ಅಂತ ನಾನು already ಬರ್ದೀನಿ. 69,000. Understood? By cash 69,000. This is the balancing figure. ಇದನ್ನ ನಾವು ಈಗ ಫೈಂಡ್ ಔಟ್ ಮಾಡಿದ್ದು. ಅರ್ಥ ಆಯ್ತಾ ಈ ಪ್ರಾಬ್ಲಮ್? ನೋಡ್ಕೋರಿ. ಸಿ ಏನಿಲ್ಲ, ಇನ್ನೊಂದ್ಸತಿ ಸ್ಟೆಪ್ ಹೇಳ್ತೀನಿ ನೋಡ್ರಿ. ಯಾವಾಗ್ಲೂ ಕ್ಲೋಸ್ ಮಾಡಬೇಕು ಅಂದ್ರೆ ಟೋಟಲ್ ಮಾಡಬೇಕು. ಕ್ಲೋಸಿಂಗ್ ಆಫ್ ದ ಅಕೌಂಟ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಟೋಟಲ್. ಸೊ ಯು ಹ್ಯಾವ್ ಟು ಟೋಟಲ್ ಆನ್ ದ ಬೋತ್ ದ ಸೈಡ್. ಓಕೆ, ಯಾವ ಸೈಡ್ ನಾಗ ನಮ್ಗೆ ಡಿಫ್ರೆನ್ಸ್ ಬರ್ತದ, ಶಾರ್ಟ್ ಬರ್ತದಲ್ಲ, ಅಂದ್ರ ಯಾವ ಸೈಡ್ ಹೆಚ್ಚು ಬರ್ತದಲ್ಲ ಅದನ್ನ ಎರಡು ಕಡೆ ಬರೆದ್ ಬಿಡ್ಬೇಕು. ಓಕೆ, ಯಾವ ಸೈಡ್ ಹೆಚ್ಚು ಬರ್ತದೆ ಎರಡು ಕಡೆ ಬರೀರಿ. ಇಲ್ಲಿ ನೋಡ್ರಿ, ಡೆಬಿಟ್ ಸೈಡ್ ಹೆಚ್ಚು ಬಂದದ. ಎಸ್, ಡೆಬಿಟ್ ಸೈಡ್ ಯು ಆರ್ ಗೆಟಿಂಗ್ ಹೈಯರ್ ಬ್ಯಾಲೆನ್ಸ್. ಸೊ ಯು ಹ್ಯಾವ್ ಟು ರೈಟ್ ಇನ್ ದ ಟೋಟಲ್ 82,000. And which side you are facing the shortage? On the credit side. Yes, so credit side na baki item an en madbeku, minus madbeku. ಎಷ್ಟು difference bantandre 69,000. What is that 69,000? This is the cash. By cash received from the debtors. Debtors hatra ನಾವು cash receive ಮಾಡ್ಕೊಂಡಿದ್ದಿದ್ದು. ಅರ್ಥ ಆಯ್ತ್ರಿ? Sure? Reply something. Understood the problem, students? Should I give some time to write this? Time beka barkotira? You are having very limited time. Barkori. If you are having any of the doubts, you can ask me. Another doubt idra kedri. ಬರ್ಕೋರಿ ಇದನ್ನೆಲ್ಲ ನೀಟಾಗಿ. Okay, so I hope you people have understood this. Some of the students have replied and some have not replied actually. So ನಮಗೆ ಅದು ಗೊತ್ತ ಹೆಂಗ್ ಆಗ್ಬೇಕ್ರಿ, ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಮಂದಿ ರಿಪ್ಲೈನೇ ಮಾಡೋದಿಲ್ಲ. So it's left to you now. So one more thing I want to tell you. So please try some other examples. So ಒಂದ್ ಸ್ವಲ್ಪ ಬೇರೆ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಸಿಮಿಲರ್ ಟೈಪ್ ಅದ. ಓಕೆ, so similar type nagadari. Yes, you are ascertaining the cash received only, no? ಇಲ್ಲಿ ಬರ್ದಿರಲ್ಲ 69,000, ಇಲ್ಲೇ ಬರಿಬೇಕು, ಮೇಲೆ ಬರೀರಿ, ಆದಷ್ಟು ತೆಳಗ್ ಬರಿಬೇಡ್ರಿ. So you have received the cash, that you have to write here. You already returned in the bracket, received from debtors. So cash is nothing but received from debtors. Okay. Okay, fine students. So hope you understood this problem. So try some other problems also similar to this. Tomorrow we are going to creditors and bills payable account. Okay, fine. Thank you.